ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಚಾಪ್ಟರಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಅದರಲ್ಲಿ ವೀಕ್ 1 ಫೋರ್ಸ್ ಅನಾಲಿಸಿಸ್ ಚಾಪ್ಟ್ರಲ್ಲಿ ಈ ಒಂದು ಸೆಷನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಬರ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿ ಟಿಯಿಂದ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಬ್ಯಾಂಕ್ ಅಂಡ್ ಕ್ವಶನ್ ಪೇಪರಲ್ಲಿರುವಂತಹ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಬರ್ತೀನಿ. ಸೊ ದಟ್ ಮೈಟ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಸೊ ವಿ ಕ್ಯಾನ್ ಮೂವ್ ಟು ದ MCQ question. The first question says, if the line of action of a force changes its effect on a rigid body. You know the rigid body, right? So rigid body ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತುವಲ್ಲಿ ಡಿಫಾರ್ಮೇಷನ್ ಆಗೋದಿಲ್ವೋ ಅಂಥ ಬಾಡಿಗೆ ರಿಜಿಡ್ ಬಾಡಿ ಅಂತ ಕರಿತೀವಿ. ಇಲ್ಲಿ ಕೇಳಿರೋ ಕ್ವಶನ್ನು, ಇಫ್ ದ ಲೈನ್ ಆಫ್ ಆ್ಯಕ್ಷನ್ ಆಫ್ ಎ ಫೋರ್ಸ್, ಸೊ ಒಂದು ಫೋರ್ಸ್ ಅದ್ರ ಮೇಲೆ ಆ್ಯಕ್ಟ್ ಆಗ್ತಾ ಇದೆ, ಆ ಲೈನ್ ಆಫ್ ಆ್ಯಕ್ಷನ್ ಏನಾದರೂ ಚೇಂಜ್ ಆದರೆ ರಿಜಿಡ್ ಬಾಡಿ ಮೇಲೆ ಎಫೆಕ್ಟ್ ಏನಾಗುತ್ತೆ? ಸೊ ಐದರ್ you can go to the options now, remain same, or it changes, or it becomes zero, or will it be doubles. ಈ 4 ಆಪ್ಷನಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ಚೂಸ್ ಮಾಡಬೇಕಾಗುತ್ತೆ. ಸೊ ನೀವು ನೋಡಿರೋ ಹಾಗೆ ಲೈನ್ ಆಫ್ ಆ್ಯಕ್ಷನ್ ಆಫ್ ಫೋರ್ಸ್ ಚೇಂಜ್ ಆದಾಗ ಆ್ಯಕ್ಚುಲಿ ಬಾಡಿ ಏನು ಮೂವ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ 3 ಆಪ್ಷನ್ಸು ರಾಂಗ್ ಆಗುತ್ತೆ. ಇಟ್ ವಿಲ್ ಚೇಂಜಸ್, ಹಾಗಾಗಿ ಡಬಲ್ಸು ಬಿಕಮ್ಸ್ ಜೀರೋ ಆ್ಯಂಡ್ ರಿಮೈನ್ಸ್ ದ ಸೇಮ್ ರಾಂಗ್ ಆಗುತ್ತೆ. ದ ಕರೆಕ್ಟ್ ಆಪ್ಷನ್ ಇಸ್ ಚೇಂಜಸ್. ಯಾವುದೇ ರಿಜಿಡ್ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆಗ್ತಾ ಇದ್ರೆ ಅದರ ಲೈನ್ ಆಫ್ ಆ್ಯಕ್ಷನ್ ಏನಾದರೂ ಚೇಂಜ್ ಆದರೆ ದಟ್ ಶಿಫ್ಟ್ಸ್ ಟು ಅನದರ್ ಪೊಸಿಷನ್, ಹಾಗಾಗಿ ಇಟ್ ಚೇಂಜಸ್. ಎ ಸಿಸ್ಟಮ್ ಆಫ್ ಫೋರ್ಸಸ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ವೆನ್. ಸೊ ಇಲ್ಲಿ ನೋಡ್ಬೋದು, ಸಿಗ್ಮಾ ಹೆಚ್ ಇಸ್ ಈಕ್ವಲ್ ಟು 0 ಅಂದರೆ ಹಾರಿಜಾಂಟಲ್ ಕಾಂಪೊನೆಂಟ್ 0 ಆದಾಗ, ಅಥವಾ ವರ್ಟಿಕಲ್ ಕಾಂಪೊನೆಂಟ್ 0 ಆದಾಗ ಆಗುತ್ತಾ, ಅಥವಾ ಬೋತ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ 0 ಆದಾಗ ಆಗುತ್ತಾ, ಅಥವಾ ಫೋರ್ಸಸ್ ಪ್ಯಾರಲ್ ಆಗಿದ್ದಾಗ ಆಗುತ್ತಾ? ವೆರಿ ಸಿಂಪಲ್ ಕ್ವಶನ್. ಇಲ್ಲಿ ಬರೀ ವರ್ಟಿಕಲ್ ಕಾಂಪೊನೆಂಟು ಓನ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ ಆದಾಗ ಸೊ ಸಿಸ್ಟಮ್ ಆಫ್ ಫೋರ್ಸಸ್ ಇಕ್ವಿಲಿಬ್ರಿಯಮ್ ಇರೋದಿಲ್ಲ. ಯಾವಾಗಲೂ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಎರಡೂ ಕೂಡ 0 ಇರುತ್ತೋ ಆವಾಗ ನಿಮಗೆ ಇಕ್ವಿಲಿಬ್ರಿಯಮ್ ಪೊಸಿಷನ್ಗೆ ಬಂತು ಅಂತ ಹೇಳ್ಬೋದು ಫೋರ್ಸಸ್ದು ಸಿಸ್ಟಮ್ಸ್. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್. ಇನ್ ಪ್ಯಾರಲೋಗ್ರಾಮ್ ಲಾ ರಿಸಲ್ಟೆಂಟ್ ಈಸ್ ರೆಪ್ರೆಸೆಂಟೆಡ್ ಬೈ. ಸೊ ಜಸ್ಟ್ ಇಮ್ಯಾಜಿನ್, ನಿಮ್ಗೆ ಗೊತ್ತಿರೋ ಹಾಗೆ ಪ್ಯಾರಲೋಗ್ರಾಮ್ ಲಾ ಏನು ಹೇಳುತ್ತೆ, ವೆನ್ ವಿ ಹ್ಯಾವ್ ಎ 2 ಫೋರ್ಸಸ್ ಹಿಯರ್ and between the 2 forces we have angle alpha, the resultant is represented by. so ನೀವೇನಾದರೂ parallel lines ನ ಡ್ರಾ ಮಾಡಿದ್ರೆ for this base and for this, then the diagonal represents the resultant. ಇಲ್ಲಿ ಡಯಾಗನಲ್ ಬರೀತೀರಾ ಪ್ಯಾರಲೋಗ್ರಾಮ್ಗೆ, ಅದು ರಿಸಲ್ಟೆಂಟ್ ಅಂತ ರೆಪ್ರೆಸೆಂಟ್ ಆಗುತ್ತೆ. ಹಾಗಾಗಿ ಏನಿಲ್ಲಿ ಡಯಾಗನಲ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೈಡ್ ಆಪೋಸಿಟ್ ಸೈಡ್ ಪರ್ಪೆಂಡಿಕ್ಯುಲರ್ ಅನ್ನೋದು ರಾಂಗ್ ಆಪ್ಷನ್ ಆಗುತ್ತೆ. ಫೋರ್ಸಸ್ ಆ್ಯಕ್ಟಿಂಗ್ ಅಲಾಂಗ್ ದ ಸೇಮ್ ಸ್ಟ್ರೈಟ್ ಲೈನ್ ಆರ್ ನೋನ್ ಆಸ್. ಸೊ ಯಾವ ಒಂದು ಫೋರ್ಸಸ್ಸು ಸೇಮ್ ಸ್ಟ್ರೈಟ್ ಲೈನಲ್ಲಿ ಆ್ಯಕ್ಟ್ ಆಗ್ತಿರ್ತವೋ, ಅಂದರೆ ಸೊ ಲೆಟ್ ಅಸ್ ಸೇ ಒನ್ ಫೋರ್ಸ್ ಈಸ್ ಗೋಯಿಂಗ್ ಲೈಕ್ ದಿಸ್, ಅನದರ್ ಫೋರ್ಸ್ ಈಸ್ ಗೋಯಿಂಗ್ ಲೈಕ್ ದಿಸ್, ಬಟ್ ಇನ್ ಎ ಸೇಮ್ ಸ್ಟ್ರೈಟ್ ಲೈನ್. ಸೊ ದೆರ್ ಇಸ್ ನೋ ಲೈಕ್ ಆ್ಯಂಗಲ್ ಆರ್ ಸಮಥಿಂಗ್. ಸೊ ಈ ಥರ ಏನಾದರೂ ಆ್ಯಕ್ಟ್ ಆಗ್ತಾ ಇದ್ರೆ ಫೋರ್ಸಸ್ಗಳಿಗೂ, ಈ ಥರ ಫೋರ್ಸಸ್ಗಳಿಗೆ ನಾವು ಕೊಲಿನಿಯರ್ ಫೋರ್ಸಸ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನಲ್ಲಿ ಸೇಮ್ ಸ್ಟ್ರೈಟ್ ಲೈನಲ್ಲಿ ಆ್ಯಕ್ಟ್ ಆಗ್ತಿರುವಂತಹ ಫೋರ್ಸಸ್ಗೆ ಆಲ್ವೇಸ್ ಯೂಸ್ ಕೊಲಿನಿಯರ್ ಫೋರ್ಸಸ್. ಕನ್ಕರೆಂಟ್ ಫೋರ್ಸಸ್ಸು, ಕೋಪ್ಲೇನಾರ್ ಫೋರ್ಸಸ್ಸು, ಪ್ಯಾರಲಲ್ ಫೋರ್ಸಸ್ಗೆ ಅದರದೇ ಆದಂತಹ ಒಂದು ಡೆಫಿನೇಷನ್ಸ್ ಇದ್ದಾವೆ. ಕನ್ಕರೆಂಟ್ ಫೋರ್ಸಸ್ ಅಂದರೆ ಎಲ್ಲ ಒಂದು ಪಾಯಿಂಟಲ್ಲಿ ಮೀಟ್ ಆಗುವಂಥದ್ದು, ಒಂದೇ ಪ್ಲೇನಲ್ಲಿ ಇರುವಂತಹ ಫೋರ್ಸಸ್ಸು. ಯಾವ 2 ಫೋರ್ಸಸ್ಸು ಪ್ಯಾರಲಲ್ ಆಗಿ ಆ್ಯಕ್ಟ್ ಆಗ್ತಾ ಇದೆ ಅದಕ್ಕೆ ಪ್ಯಾರಲಲ್ ಫೋರ್ಸಸ್ ಅಂತ ಕರಿತೀವಿ. ದ ಕರೆಕ್ಟ್ ಡೆಫಿನೇಷನ್ ಇಸ್ ಕೊಲಿನಿಯರ್ ಫೋರ್ಸಸ್. ಇನ್ ವಿಚ್ ಸಿಸ್ಟಮ್ ಡೂ ಫೋರ್ಸಸ್ ಮೀಟ್ ಅಟ್ ಒನ್ ಪಾಯಿಂಟ್ ಬಟ್ ಲೈ ಇನ್ ಡಿಫ್ರೆಂಟ್ ಪ್ಲೇನ್ಸ್? ನೋಡಿ, ಇಲ್ಲಿ 2 ಥರ ಕಂಡೀಷನ್ ಇದೆ. ಇಲ್ಲಿ ನೋಡ್ಬೋದು, ವೆನ್ ದ ಫೋರ್ಸಸ್ ಮೀಟ್ ಅಟ್ ಒನ್ ಪಾಯಿಂಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕನ್ಕರೆಂಟ್ ಫೋರ್ಸ್, ಬಟ್ ಲೈ ಇನ್ ಡಿಫ್ರೆಂಟ್ ಪ್ಲೇನ್ಸ್. ಸೊ ಬೇರೆ ಬೇರೆ ಪ್ಲೇನ್ಸಲ್ಲಿ ಲೈ ಆಗಿದ್ದು ಒಂದೇ ಕಡೆ ಮೀಟ್ ಆಗ್ತಿದ್ರೆ ನೋಡಿ ಕನ್ಕರೆಂಟ್ ಅಂತ ಕರಿತೀವಿ, ಆಸ್ ವೆಲ್ ಆಸ್ ನಾನ್ ಕೋಪ್ಲೇನರ್ ಅಂತ ಕರಿತೀವಿ. ಅದೇ ಏನಾದರೂ ಸೇಮ್ ಪ್ಲೇನ್ ಆಗಿದ್ರೆ ಕೋಪ್ಲೇನರ್ ಕನ್ಕರೆಂಟ್ ಅಂತ ಕರಿತಾ ಇದ್ವಿ. ಈಗ ಸದ್ಯಕ್ಕೆ ಆಪ್ಷನ್ ಬಿ ಇಸ್ ಕರೆಕ್ಟ್, ಅದರ್ ಆಪ್ಷನ್ಸ್ ಆರ್ ರಾಂಗ್. ರೆಸಲ್ಯೂಷನ್ ಆಫ್ ಫೋರ್ಸಸ್ ಮೀನ್ಸ್, ಸೊ ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ರಿಸಲ್ಟೆಂಟ್ ಫೋರ್ಸ್ ತೊಗೊಂಡ್ರೆ ಇದನ್ನು ಹೆಂಗೆ ರಿಸಾಲ್ವ್ ಮಾಡ್ತೀವಿ? ಐದರ್ ವಿ ಡೂ ಇಟ್ ಫ್ರಮ್ ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್, FX ಆ್ಯಂಡ್ FY ಆಗಿ ನಾವು ರಿಸಾಲ್ವ್ ಮಾಡೋದ್ರಿಂದ ಆರನ್ನು we can say splitting forces into components is the correct option. There is no means of combining forces or eliminating forces or balancing forces. The correct option is option B, that is splitting forces into components. So ಇಲ್ಲಿ resultant of forces using components is magnitude of resultant force ಯಾವುದು ಇದರಲ್ಲಿ ಫಾರ್ಮುಲಾ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ R is equal to sigma H plus sigma V ಕರೆಕ್ಟ್ ಆಪ್ಷನ್ ಅಲ್ಲ, ಅದೇ ಥರ ಮೈನಸ್ ಇದ್ರೂ ಸರಿ ಅಲ್ಲ. ಆ್ಯಂಡ್ ವಿ ಕ್ಯಾನ್ ಸೇ ಸಿಗ್ಮಾ ಎಸ್ ಸ್ಕ್ವೇರ್ ಮೈನಸ್ ಸಿಗ್ಮಾ ವಿ ಸ್ಕ್ವೇರ್ ಇರೋದಿಲ್ಲ, ಆಲ್ವೇಸ್ ಇಟ್ ಈಸ್ ಪಾಸಿಟಿವ್. ಹಾಗಾಗಿ ರೂಟ್ ಆಫ್ ಸಿಗ್ಮಾ ಎಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವಿ ಸ್ಕ್ವೇರ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಇಸ್ R is equal to sigma ಎಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವಿ ಸ್ಕ್ವೇರ್.
ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಇಸ್ ಕ್ಯಾಲ್ಕುಲೇಟೆಡ್. ಇಲ್ಲಿ ತನಕ ನೋಡಿದ್ದು ಮ್ಯಾಗ್ನಿಟ್ಯೂಡು. ಡೈರೆಕ್ಷನ್ ಅಂತ ಹೇಳಿದ್ರೆ ಟ್ಯಾನ್ ಥೀಟಾ. ನಿಮ್ಗೆ ಗೊತ್ತಿರೋ ಹಾಗೆ ಈ ಎರಡು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಸೈನ್ ಥೀಟಾ ಕಾಸ್ ಥೀಟಾ ಏನಾದರೂ ಇದ್ದರೆ ಆಪ್ಷನಲ್ಲಿ ರಾಂಗ್ ಆಗುತ್ತೆ, ಟ್ಯಾನ್ ಥೀಟಾನೇ ಇರುತ್ತೆ. ಬಟ್ ದ ಕರೆಕ್ಟ್ ಆಪ್ಷನ್ ಇಸ್ ಇನ್ ದ ನ್ಯೂಮರೇಟರ್ ವಿ ಹ್ಯಾವ್ vertical component, in the denominator we have horizontal component. So tan theta is equal to sigma v by sigma h is the correct option for this. That is option A. Which of the following is not a characteristics of a force? ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮ್ಯಾಗ್ನಿಟ್ಯೂಡ್ ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ, ಡೈರೆಕ್ಷನ್ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ, ಮತ್ತು ಪಾಯಿಂಟ್ ಆಫ್ ಅಪ್ಲಿಕೇಶನ್ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ, ಬಟ್ ನಾಟ್ ದ ಸ್ಪೀಡ್. ಹಾಗಾಗಿ ಸ್ಪೀಡ್ ಅನ್ನೋದು ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ, ಯಾಕೆಂದರೆ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ. ಎ ಫೋರ್ಸ್ ದಟ್ ಪುಲ್ಸ್ ಎ ಬಾಡಿ. ನೋಡಿ ಇಲ್ಲಿ ಕರೆಕ್ಟಾಗಿ ನೀವು ಓದ್ಕೊಂಡಿದ್ರೆ ಇಲ್ಲಿ ಪುಲ್ ಆ್ಯಂಡ್ ಪುಷ್ ಅನ್ನೋ ಎರಡು ವರ್ಡ್ಗಳನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಪುಲ್ಸ್ ಅಂತ ಹೇಳಿದ್ರೆ ಎಳೆಯುವಂಥದ್ದು, ಅಂದರೆ ಏನು ಅಲಾಂಗ್ ದ ಲೈನ್ ಆಫ್ ಆಕ್ಸಿಸ್ ಆಫ್ ಎ ಬಾಡಿ ಹೊರಗಡೆಗೆ ಹೋದರೆ ಫೋರ್ಸು, ಅದಕ್ಕೆ ನಾವು ಟೆನ್ಸೈಲ್ ಫೋರ್ಸ್ ಅಂತ ಕರಿತೀವಿ. ಟುವರ್ಡ್ಸ್ ದ ಆಕ್ಸಿಸ್ ಅಥವಾ ಟುವರ್ಡ್ಸ್ ದ ಕಾಂಪೊನೆಂಟ್ ಬಂದರೆ ಕಂಪ್ರೆಸಿವ್ ಫೋರ್ಸ್ ಅಂತ ಕರಿತೀವಿ. ಸೊ ಅದರ್ ಟು ಆರ್ ರಾಂಗ್ ಆಪ್ಷನ್, ಡೈರೆಕ್ಟ್ಲಿ ಯು ಕ್ಯಾನ್ ಗೆಸ್. ಬಟ್ ಇಲ್ಲಿ ಪುಷ್ ಆ್ಯಂಡ್ ಪುಲ್ ಅನ್ನೋದ್ರ ಮೇಲೆ ಯಾವುದು ಕರೆಕ್ಟು ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ MCQ questions. You can prepare similar to this by seeing my videos. ಫಸ್ಟ್ ಸೆಷನಲ್ಲಿ ಫೋರ್ಸ್ ಅನಾಲಿಸಿಸ್ ಬಗ್ಗೆ ನಾನು ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದರಲ್ಲಿ ಯಾವುದಾದ್ರೂ ಕ್ವಶನ್ ಬರ್ಬೋದು. ಸೊ ಪ್ರಿಪೇರ್ ವೆಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್, ಇಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಯು ಕ್ಯಾನ್ ಈಸಿಲಿ ರೀಡ್ ದ ಕ್ವಶನ್, ಕರೆಕ್ಟಾಗಿ ಓದ್ಕೊಂಡು ಯಾವ ಆಪ್ಷನ್ ಯಾವುದಕ್ಕೆ ಸರಿಯಾಗುತ್ತೆ ಅಂತ ಗೆಸ್ ಮಾಡಬೇಕಾಗುತ್ತೆ. ನೋಡಿ, ಫೋರ್ಸ್ ಇಸ್ ಎ ಡ್ಯಾಶ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಯು ನೋ ದ್ಯಾಟ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಇರುವಂತಹ ಕ್ವಾಂಟಿಟಿಗೆ ನಾವು ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದ ರಿಸಲ್ಟೆಂಟ್ ಆಫ್ ಎ ಸಿಸ್ಟಮ್ ಆಫ್ ಫೋರ್ಸಸ್ ರೆಪ್ರೆಸೆಂಟ್ಸ್ ದ ಡ್ಯಾಶ್ ಎಫೆಕ್ಟ್ ಆಫ್ ಆಲ್ ದಿ ಫೋರ್ಸಸ್. ಸೊ ಇಲ್ಲಿ ರಿಸಲ್ಟೆಂಟ್ ಅನ್ನೋದು ಎಷ್ಟೊಂದು ಫೋರ್ಸಸ್ಗಳು ಆಕ್ಟ್ ಆಗ್ತಿರುತ್ತೆ ಒಂದು ಬಾಡಿ ಮೇಲೆ, ಎಲ್ಲ ಸೇರಿ ನಾವು ಒಂದು ಫೋರ್ಸ್ಗೆ ರಿಪ್ಲೇಸ್ ಮಾಡಿದ್ರೆ ನಾವು ವಿ ಕ್ಯಾನ್ ಸೇ ರಿಸಲ್ಟೆಂಟ್ ಫೋರ್ಸ್. ಹಾಗಾಗಿ ಇದೆಲ್ಲದ್ರದ್ದು ಕಂಬೈನ್ಡ್ ಎಫೆಕ್ಟಿಗೆ ನಾವು ವಿ ಕ್ಯಾನ್ ಸೇ ರಿಸಲ್ಟೆಂಟ್ ಅನ್ನಂತ ಕರಿತೀವಿ. ಹಾಗಾಗಿ ಕಂಬೈನ್ಡ್ ಅನ್ನೋದು ಕರೆಕ್ಟ್ ಆಪ್ಷನ್ನು. ದ ಫೋರ್ಸಸ್ ಮೀಟಿಂಗ್ ಅಟ್ ಒನ್ ಪಾಯಿಂಟ್, ನೀನು ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಎಲ್ಲ ಫೋರ್ಸಸ್ಗಳು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿದ್ರೆ ಅಂಥ ಫೋರ್ಸಸ್ಗೆ ನಾವು ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ. ದ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಫೋರ್ಸ್ ಇಸ್ ಗಿವನ್ ಬೈ ಎಫ್ ಕಾಸ್ ಥೀಟಾ ಆ್ಯಂಡ್ ಇಫ್ ದ ಕಂಡೀಷನ್ ಇಸ್ ಥೀಟಾ ಶುಡ್ ಬಿ ಇನ್ಕ್ಲೈನ್ಡ್ ವಿತ್ ದ ಎಕ್ಸ್ ಆಕ್ಸಿಸ್ ಆಗಿದಾಗ ಹಾರಿಜಾಂಟಲ್ ಕಾಂಪೊನೆಂಟು ಎಫ್ ಕಾಸ್ ಥೀಟಾ ಆಗುತ್ತೆ, ವರ್ಟಿಕಲ್ ಕಾಂಪೊನೆಂಟು ಎಫ್ ಸೈನ್ ಥೀಟಾ ಆಗುತ್ತೆ. ಸೊ ಡಿಫ್ರೆಂಟ್ ಪ್ಲೇನ್ಸಲ್ಲಿ ಫೋರ್ಸ್ ಆಕ್ಟಿಂಗ್ ಆಗ್ತಾ ಇದ್ರೆ ಅದಕ್ಕೆ ನಾವು ನಾನ್ ಕೋಪ್ಲೇನರ್ ಫೋರ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಫಿಲ್ ಇನ್ ದ ಬ್ಲಾಂಕ್. ಸಮ್ ಆಫ್ ದ ಕ್ವಶನ್ಸ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. ಸೊ ಯು ಕ್ಯಾನ್ ಪ್ರಿಪೇರ್ ಲೈಕ್ ಸೋ ಮೆನಿ ಕ್ವಶನ್ಸ್ ರಿಲೇಟೆಡ್ ಟು ಯುವರ್ ವೀಕ್ 1 ಕಂಟೆಂಟ್. ಹಾಗಾಗಿ ಯಾರೂ ಇದನ್ನು ಮಿಸ್ ಮಾಡಬೇಡಿ, ತುಂಬ ಸಿಂಪಲ್ ಆಗಿರುತ್ತೆ. ಸೊ ಮೂವ್ ಆನ್ ಟು ದ 2 ಮಾರ್ಕ್ಸ್ ಕ್ವಶನ್. ನಾವು 2 and 3 ಮಾರ್ಕ್ಸ್ ಕ್ವಶನ್. ಇಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ ಇರುತ್ತೆ. ಡಿಫೈನ್ ಎ ಫೋರ್ಸ್, ರೈಟ್ ಇಟ್ಸ್ SI ಯೂನಿಟ್ ಅಂತ ಇದೆ. ಸೊ ಫೋರ್ಸ್ ಅಂದರೆ ಏನು, SI ಯೂನಿಟ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೋರ್ಸ್ ಅನ್ನೋದು ಐದರ್ ಇಟ್ ಇಸ್ ಎ ಪುಷ್ ಆರ್ ಪುಲ್ ಆ್ಯಕ್ಟಿಂಗ್ ಆನ್ ಎ ಬಾಡಿ. ಯಾವುದೋ ಒಂದು ಬಾಡಿ ಮೇಲೆ ಪುಷ್ ಆಗ್ಬೋದು ಅಥವಾ ಪುಲ್ ಆಗ್ಬೋದು. ಅದರಿಂದ ಏನಾಗುತ್ತೆ ಬಾಡಿಗೆ, ಇಟ್ ಕ್ಯಾನ್ ಚೇಂಜಸ್ ಆರ್ ಟೆನ್ಸ್ ಟು ಚೇಂಜ್ ಇಟ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್. ಅದು ಮೂವ್ ಆಗುತ್ತೆ ಅಥವಾ ಸ್ಟಡಿ ಇದ್ದಿದ್ದು ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ, ಮೂವ್ ಆಗುತ್ತೆ, ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನಾವು ಫೋರ್ಸ್ ಅಂತ ಕರಿತೀವಿ. ಸೊ ಯು ನೋ ದ SI ಯೂನಿಟ್ ಆಫ್ ಫೋರ್ಸ್, ದಟ್ ಈಸ್ ನ್ಯೂಟನ್. ಇದು ಮರಿಬೇಡಿ, ಯಾರೂ ನ್ಯೂಟನ್ ಅಂತ ಮಾಡ್ಕೊಳ್ಳಿ. ಇನ್ನು ರಿಸಲ್ಟೆಂಟ್ ಫೋರ್ಸ್ ಬಗ್ಗೆ ಈಗ ಆಲ್ರೆಡಿ ಹೇಳಿದೆ. ವೆನ್ 2 or more ಫೋರ್ಸಸ್ ಆ್ಯಕ್ಟಿಂಗ್ ಸೈಮಲ್ಟೇನಿಯಸ್ಲಿ ಅನ್ ಎ ಬಾಡಿ, ಯಾವುದೋ ಒಂದು ಬಾಡಿ ಮೇಲೆ 2 ಅಥವಾ ಅದಕ್ಕಿಂತ ಹೆಚ್ಚು ಫೋರ್ಸಸ್ಗಳು ಆ್ಯಕ್ಟ್ ಆಗ್ತಾ ಇದ್ರೆ ಅದ್ರ ಎಲ್ಲರದು ಕಂಬೈನ್ಡ್ ಎಫೆಕ್ಟನ್ನು ನಾವು ಒಂದು ಫೋರ್ಸಿಂದ ರಿಪ್ಲೇಸ್ ಮಾಡ್ತೀವಿ. ದಟ್ ಫೋರ್ಸ್ ಇಸ್ ಕಾಲ್ಡ್ ಅ ರಿಸಲ್ಟೆಂಟ್ ಫೋರ್ಸ್. ಯು ಕ್ಯಾನ್ ಸಿ ಹಿಯರ್. So there are 2 forces acting on a body. So instead of writing these 2 forces, if I write only this 4.5 Newton in a diagonal, we can say this is a combined effect of these 2 forces and we can call this as a resultant force. Define tensile force. Tensile ಅಂದ ತಕ್ಷಣ ನಿಮಗೆ ಪುಲ್ ಅನ್ನೋ ವರ್ಡ್ ಜ್ಞಾಪಕ ಬರಬೇಕು. ಯಾವ ಫೋರ್ಸು ಪುಲ್ ಅಥವಾ ಬಾಡಿನ ಸ್ಟ್ರೆಚ್ ಮಾಡುತ್ತೋ ಅಂದರೆ ಎಳೆಯುತ್ತೋ ಅಂಥ ಫೋರ್ಸ್ಗೆ ನಾವು ಟೆನ್ಸೈಲ್ ಫೋರ್ಸ್ ಅಂತ ಕರಿತೀವಿ. ಯು ರೈಟ್ ಒನ್ ಬ್ಲಾಕ್ ಡಯಾಗ್ರಾಮ್ ಲೈಕ್ ದಿಸ್. ಎಕ್ಸಾಂಪಲ್ ಕೇಳಿದಾಗ 2 ಮಾರ್ಕ್ಸ್ಗೆ ಯು ರೈಟ್ ಲೈಕ್ ದಿಸ್, ಬಟ್ ಆರ್ ಮಾರ್ಕ್ ಇಸ್ ಟುವರ್ಡ್ಸ್ ದ ಬಾಡಿ, ಕಾಂಪೊನೆಂಟ್ಗೆ ಅಥವಾ ಬಾಡಿಗೆ ದೂರದಲ್ಲಿ ಅವೇ ಇರಬೇಕು. ಸೊ ಇಂಥ ಫೋರ್ಸ್ಗೆ ನಾವು ಟೆನ್ಸೈಲ್ ಫೋರ್ಸ್ ಅಂತ ಕರಿತೀವಿ. ಆ ರೋಪ್ನ ಎಳೆಯೋದು ಅದು ಒಂದು ಎಕ್ಸಾಂಪಲ್ ಅಂತ ಕೊಡ್ಬೋದು. ಇನ್ನು ಕನ್ಕರೆಂಟ್ ಫೋರ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ. ವೆನ್ ದ ಲೈನ್ಸ್ ಆಫ್ ಆ್ಯಕ್ಷನ್ ಮೀಟ್ ಅಟ್ ಒನ್ ಪಾಯಿಂಟ್, ಎಲ್ಲ ಫೋರ್ಸ್ದು ಲೈನ್ ಆಫ್ ಆ್ಯಕ್ಷನ್ ಅಂದರೆ ಅದ್ರದ್ದು ಯಾವ ಕಡೆ ಡೈರೆಕ್ಷನ್ಗೆ ಅಪ್ಲೈ ಆಗ್ತಾ ಇದೆಯೋ ಅದಕ್ಕೆ ಲೈನ್ ಆಫ್ ಆ್ಯಕ್ಷನ್ ಅಂತ ಕರಿತೀವಿ. ಅದು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿದ್ರೆ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಎ ಕನ್ಕರೆಂಟ್ ಫೋರ್ಸಸ್.
ಇನ್ನು ಪ್ಯಾರಲೋಗ್ರಾಮ್ ಲಾ ಆಫ್ ಫೋರ್ಸಸ್ ಬಗ್ಗೆ ಕೇಳಿದ್ದಾರೆ, ಒಂದು 2 ಮಾರ್ಕ್ಸ್ ಕ್ವಶನ್ನು. ಇಲ್ಲಿ ನೀವು ಬರೀ ಸ್ಟೇಟ್ಮೆಂಟ್ ಮಾತ್ರ ಬರೆದ್ರೆ ಸಾಕಾಗುತ್ತೆ. ಇಫ್ ಇಟ್ ಈಸ್ ಫಾರ್ 3 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಯು ಶುಡ್ ರೈಟ್ ಎಕ್ಸಾಕ್ಟ್ಲಿ ದ ಎಕ್ಸಾಕ್ಟ್. So for 2 marks, if they ask for state parallelogram law of forces, you just write a statement. If it is 3 or 5 marks, you can write this diagram also. See, parallelogram law of forces states that if two forces acting at a point, ಅಂದರೆ ಯಾವುದಾದ್ರೂ ಎರಡು ಫೋರ್ಸು ಒಂದು ಪಾಯಿಂಟ್ ಮೇಲೆ ಆ್ಯಕ್ಟಿಂಗ್ ಆಗ್ತಾ ಇದ್ರೆ by represented by their magnitude and direction, you can see here P is a magnitude and Q is another magnitude of force, and the direction is given by OA and OB. Then this can be represented by adjacent sides of a parallelogram. Andre ಏನಪ್ಪ ಅಂದ್ರೆ if you have two forces like this P and Q, you can draw a parallelogram like this and the diagonal represents the resultant force. ಇದು ಸ್ಟೇಟ್ಮೆಂಟ್, ಇದ್ರ ಡಯಾಗ್ರಾಮ್ ಬರೆದು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಇನ್ನು 3 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ಡಿಫರೆನ್ಷಿಯೇಟ್ ಟೆನ್ಸೈಲ್ ಆ್ಯಂಡ್ ಕಂಪ್ರೆಸಿವ್ ಫೋರ್ಸಸ್ ಅಂತ ಇದೆ. ಇಲ್ಲಿ ಫೋರ್ಸ್ ಬಗ್ಗೆ ಹೇಳ್ತಿರೋದ್ರಿಂದ ಯಾವ ಫೋರ್ಸು ಪುಲ್ ಅಥವಾ ಸ್ಟ್ರೆಚಸ್ ಮಾಡುತ್ತೋ ಬಾಡಿಗೆ ಅದಕ್ಕೆ ನಾವು ಟೆನ್ಸೈಲ್ ಫೋರ್ಸ್ ಅಂತ ಕರಿತೀವಿ. ಯಾವ ಫೋರ್ಸು ಪುಷ್ ಅಥವಾ ಕಂಪ್ರೆಸ್ ಮಾಡುತ್ತೋ ಆ ಫೋರ್ಸ್ಗೆ ನಾವು ಕಂಪ್ರೆಸಿವ್ ಫೋರ್ಸ್ ಅಂತ ಕರಿತೀವಿ. ಸೊ ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಕಂಪ್ರೆಸಿವ್ ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಲೆಂತ್ ಡಿಕ್ರೀಸ್ ಆಗುತ್ತೆ. ಆಸ್ ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯು ಇನ್ ಮೈ ಪ್ರೀವಿಯಸ್ ವಿಡಿಯೋ. ಸೊ ಟೆನ್ಸೈಲ್ ಲೋಡ್ ಇಸ್ ಲೈಕ್ ದಿಸ್, ವೆನ್ ಎವರ್ ದ ಲೋಡ್ ಆ್ಯಕ್ಟಿಂಗ್ ಟುವರ್ಡ್ಸ್ ಅಲ್ಲ, ಇದು ಏನು ಅವೇ ಫ್ರಮ್ ದ ಬಾಡಿ ಇದ್ರೆ ಟೆನ್ಸೈಲ್ ಲೋಡ್ ಅಂತ ಕರಿತೀವಿ, ಟುವರ್ಡ್ಸ್ ದ ಬಾಡಿ ಇದ್ರೆ ಕಂಪ್ರೆಸಿವ್ ಫೋರ್ಸ್ ಅಂತ ಕರಿತೀವಿ. ಸೊ ದ್ಯಾಟ್ ಯು ಶುಡ್ ಕೀಪ್ ರಿಮೆಂಬರ್ ಆನ್ ವೈಲ್ ರೀಡಿಂಗ್ ದಿಸ್. ಸೊ ಎಕ್ಸಾಂಪಲ್, ಸ್ಟೀಲ್ ವೈರ್ ಇನ್ ಎ ಕ್ರೇನಲ್ಲಿ ಯೂಸ್ ಮಾಡುವಂತಹ ಸ್ಟೀಲ್ ವೈರ್ಸು, ರೋಪ್ಸು, ಸಸ್ಪೆನ್ಷನ್ ಬ್ರಿಡ್ಜಸ್ಸು, ಇದೆಲ್ಲ ನಾವು ಟೆನ್ಸೈಲ್ ಫೋರ್ಸಸ್ಗೆ ಎಕ್ಸಾಂಪಲ್ ತೊಗೋಬೋದು. ಇನ್ನು ಬಿಲ್ಡಿಂಗ್ ಕಾಲಮ್ಸ್, ಕಾಂಕ್ರೀಟ್ ಪಿಲ್ಲರ್ಸ್ ಆ್ಯಂಡ್ ಸ್ಟ್ರಟ್ಸ್ಗೆ ವಿ ಕ್ಯಾನ್ ಗಿವ್ ಇಟ್ ಆಸ್ ಕಂಪ್ರೆಸಿವ್ ಫೋರ್ಸ್ ಎಕ್ಸಾಂಪಲ್ಸ್ ಅಂತ ತೊಗೋಬೋದು. Coming to the second question, that is characteristics of forces. You know that there are 4 different characteristics of forces. So any force can be represented by their magnitude. For example, 100 Newton, 500 Newton in the magnitude anta represent ಮಾಡ್ಬೋದು. Any force can be represented in direction such as upward, downward or angle. Any force can be characterized as line of action. ಅಂದರೆ ಒಂದು ಇಮ್ಯಾಜಿನರಿ ಸ್ಟ್ರೈಟ್ ಲೈನ್ ಬರೆದ್ರೆ ಫೋರ್ಸ್ ಯಾವ ಡೈರೆಕ್ಷನ್ ಆ್ಯಕ್ಟ್ ಆಗ್ತಿದೆಯೋ ಅದಕ್ಕೆ ಲೈನ್ ಆಫ್ ಆ್ಯಕ್ಷನ್ ಅಂತ ಕರಿತೀವಿ. ಯಾವ ಪಾಯಿಂಟಲ್ಲಿ ಅದು ಅಪ್ಲೈ ಆಗ್ತಾ ಇದೆಯೋ ಅದಕ್ಕೆ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅಂತ ಕರಿತೀವಿ. ಫಾರ್ 3 ಮಾರ್ಕ್ಸ್ ಯು ಕ್ಯಾನ್ ರೈಟ್ ಓನ್ಲಿ ದ ನೇಮ್ಸ್, ಅದರ್ವೈಸ್ ಇಫ್ ಇಟ್ ಇಸ್ 5 ಮಾರ್ಕ್ಸ್ ಯು ರೈಟ್ ಆಲ್ ದ ಡೆಫಿನೇಷನ್ಸ್ ಆನ್ ಇಟ್. ಇನ್ನು ಟ್ರಯಾಂಗಲ್ ಲಾ ಆಫ್ ಫೋರ್ಸಸ್ ಬಗ್ಗೆ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ದ ಸ್ಟೇಟ್ಮೆಂಟ್ ಫಸ್ಟ್. ಇಫ್ 3 ಫೋರ್ಸಸ್ ಆ್ಯಕ್ಟಿಂಗ್ ಅಟ್ ಎ ಪಾಯಿಂಟ್ ಕೀಪಿಂಗ್ ದ ಬಾಡಿ ಇನ್ ಈಕ್ವಿಲಿಬ್ರಿಯಮ್, ದೆನ್ ದೀಸ್ 3 ಫೋರ್ಸಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೈ 3 ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್. ಸೊ ಅಂದರೆ ಯಾವುದೋ ಒಂದು 3 ಫೋರ್ಸು ಈ ಥರ ಹೋಗ್ತಾ ಇದೆ ಅಂತ ಹೇಳಿದ್ರೆ ಐ ಕ್ಯಾನ್ ರೈಟ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್ಗೆ ನೀವು ಆ ಫೋರ್ಸ್ನ ರೆಪ್ರೆಸೆಂಟ್ ಮಾಡಿ ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಯಾವ ಫೋರ್ಸ್ ಗೊತ್ತಿರಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇನ್ನು ಎಫೆಕ್ಟ್ ಆಫ್ ಫೋರ್ಸಸ್ ಬಗ್ಗೆ ಕೇಳಿದ್ದಾರೆ ವಿತ್ ಎಕ್ಸಾಂಪಲ್ಸು. ಫೋರ್ಸ್ ಆಗೋದ್ರಿಂದ ಶೇಪ್ ಚೇಂಜ್ ಆಗುತ್ತೆ, ಮತ್ತು ಸೈಜ್ ಚೇಂಜ್ ಆಗುತ್ತೆ, ಡೈರೆಕ್ಷನ್ ಆಫ್ ಮೋಷನ್ ಚೇಂಜ್ ಆಗುತ್ತೆ, ಸ್ಪೀಡ್ ಚೇಂಜ್ ಆಗುತ್ತೆ, ರೊಟೇಷನ್ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಎಫೆಕ್ಟ್ಸ್ ಆಫ್ ಫೋರ್ಸಸ್ ಕೇಳಿದ್ರೆ ಯು ಕ್ಯಾನ್ ರೈಟ್ ಓನ್ಲಿ ದ ನೇಮ್ಸ್ ಆಫ್ ದ ಎಫೆಕ್ಟ್ಸ್. ಇಫ್ ಇಟ್ ಇಸ್ ಫಾರ್ 5 ಮಾರ್ಕ್ಸ್ ಯು ಕ್ಯಾನ್ ರೈಟ್ ಆಲ್ ದೀಸ್ ಥಿಂಗ್ಸ್. So we have a problem, numerical example here. A system has horizontal component of 20 Newton and vertical component of 30 Newton. What is the magnitude and direction of a resultant? As you know, a resultant can be calculated by using the formula square root of sigma h whole square plus sigma v whole square. So it becomes 20 square plus 30 square. So if you calculate this, you will get a resultant in Newton that I have shown here, 36.06 ಬರುತ್ತೆ. ಸಿಮಿಲರ್ಲಿ ಡೈರೆಕ್ಷನ್ ಬೇಕು ಅಂತ ಹೇಳಿದ್ರೆ ಟ್ಯಾನ್ ಥೀಟಾ ಫಾರ್ಮುಲಾ ಯೂಸ್ ಮಾಡಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸಿಗ್ಮಾ ವಿ ಬೈ ಸಿಗ್ಮಾ ಹೆಚ್ ಕ್ಯಾಲ್ಕುಲೇಟ್ ಮಾಡಿದಾಗ ಯು ವಿಲ್ ಗೆಟ್ ಆ್ಯಂಗಲ್ ಆಸ್ 56.31 ಡಿಗ್ರಿ. ಸೊ ಎರಡೂ ಪಾಸಿಟಿವ್ ಇರೋದ್ರಿಂದ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರುತ್ತೆ ಅಂತ ಹೇಳ್ಬೋದು. 5 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ವಿ ಹ್ಯಾವ್ ದ ಕ್ವಶನ್ಸ್ ಇನ್ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಟೈಪ್ಸ್ ಆಫ್ ಫೋರ್ಸಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಅದರಲ್ಲಿ ನಿಮಗೆಲ್ಲ ಗೊತ್ತಿರೋಗೆ ಎನಿ 5 ಟೈಪ್ಸ್ನ ಎಕ್ಸ್ಪ್ಲೈನ್ ಮಾಡಿ. ಕೋಪ್ಲೇನರ್ ಅಂತ ಹೇಳಿದ್ರೆ ಯಾವ ಫೋರ್ಸಸ್ಗಳು ಏನಾದರೂ ಲೈನ್ ಆಫ್ ಆ್ಯಕ್ಷನ್ಸು ಸೇಮ್ ಪ್ಲೇನಲ್ಲಿ ಇರುತ್ತೋ ಅದಕ್ಕೆ ನಾವು ಕೋಪ್ಲೇನರ್ ಫೋರ್ಸಸ್ ಅಂತ ಕರಿತೀವಿ. ಯಾವ ಫೋರ್ಸಸ್ಗಳನ್ನ ವಿ ಕ್ಯಾನ್ ರೈಟ್ ಇಟ್ ಇನ್ ಎ ಸೇಮ್ ಸ್ಟ್ರೈಟ್ ಲೈನ್ ಅದಕ್ಕೆ ನಾವು ಕೊಲಿನಿಯರ್ ಅಂತ ಕರಿತೀವಿ. ಮೀಟ್ ಅಟ್ 1 ಪಾಯಿಂಟ್ ಫೋರ್ಸಸ್ ಇದ್ದರೆ ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ. ಮೀಟ್ ಅಟ್ 1 ಪಾಯಿಂಟ್ ಬಟ್ ಲೈ ಇನ್ ಎ ಸೇಮ್ ಪ್ಲೇನ್ ಇದ್ದರೆ ಕೋಪ್ಲೇನರ್ ಕನ್ಕರೆಂಟ್ ಅಂತ ಕರಿತೀವಿ. ಫೋರ್ಸಸ್ ದಟ್ ಡು ನಾಟ್ ಮೀಟ್ ಅಟ್ 1 ಪಾಯಿಂಟ್ ಬಟ್ ಲೈ ಇನ್ ದ ಸೇಮ್ ಪ್ಲೇನ್ ಇದ್ದರೆ ಕೋಪ್ಲೇನರ್ ನಾನ್ ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ. ಡಿಫ್ರೆಂಟ್ ಪ್ಲೇನ್ಸಲ್ಲಿ ಲೈ ಆಗಿದ್ದರೆ ನಾನ್ ಕೋಪ್ಲೇನರ್ ಅಂತ ಕರಿತೀವಿ. ಮೀಟ್ ಅಟ್ 1 ಪಾಯಿಂಟ್ ಬಟ್ ಇನ್ ಡಿಫ್ರೆಂಟ್ ಪ್ಲೇನ್ಸ್ ಇದ್ದರೆ ನಾನ್ ಕೋಪ್ಲೇನರ್ ಕನ್ಕರೆಂಟ್ ಅಂತ ಕರಿತೀವಿ. ಡು ನಾಟ್ ಮೀಟ್ ಅಟ್ 1 ಪಾಯಿಂಟ್ ಆ್ಯಂಡ್ ಲೈ ಇನ್ ಡಿಫ್ರೆಂಟ್ ಪ್ಲೇನ್ಸ್. ಯು ಕ್ಯಾನ್ ಸಿ ದ ಡಯಾಗ್ರಾಮ್ಸ್ ಹಿಯರ್. ನೀವು ಒಂದ್ಸಲ ಓದಿದ್ರೆ ಗೊತ್ತಾಗುತ್ತೆ. ಇದು ಯಾವುದಾದ್ರೂ 5 ಕೆಟಗರೀಸ್ನ ನೀವು ಎಕ್ಸಾಮಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಕ್ವಶನ್.
We'll move on to the next question now. Let's move on to the next question. Explain the resolution of forces with diagram ಅಂತ ಕ್ವಶನ್ ಇದೆ. ಯು ಕ್ಯಾನ್ ಸಿ ಹಿಯರ್ ರೆಸಲ್ಯೂಷನ್ ಆಫ್ ಫೋರ್ಸಸ್ ಅಂದರೆ ರೆಕ್ಟಾಂಗ್ಯುಲರ್ ಕಾಂಪೊನೆಂಟ್ ತಗೋಬೇಕಾಗುತ್ತೆ. ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ಗೆ ನೀವು ಅದನ್ನು ರಿಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟು ರಿಸಲ್ಟೆಂಟ್ ಆರ್ನ ನಾವೇನು ಮಾಡ್ತೀವಿ, ಹಾರಿಜಾಂಟಲ್ ಕಾಂಪೊನೆಂಟ್ ಲೈಕ್ ಆರ್ ಎಕ್ಸ್ ಆ್ಯಂಡ್ ಆರ್ ವೈಗೆ ಮಾಡಿಕೊಂಡು, ಸೊ ನಿಮಗೆಲ್ಲ ಟ್ರಯಾಂಗಲ್ಸ್ ತೊಗೊಂಡು ಒ ಎ ಸಿ ಟ್ರಯಾಂಗಲ್ ತೊಗೊಂಡು ಕಾಸ್ ಥೀಟಾ ಫೈಂಡ್ ಔಟ್ ಮಾಡಿ, ಆಮೇಲೆ ವಿಲ್ ಗೆಟ್ ಒ ಎ ಅಂದರೆ ಹಾರಿಜಾಂಟಲ್ ಕಾಂಪೊನೆಂಟ್ ಸಿಗುತ್ತೆ, ದಟ್ ಈಸ್ ಎಫ್ ಕಾಸ್ ಥೀಟಾ. ಸಿಮಿಲರ್ಲಿ ವೈ ಕಾಂಪೊನೆಂಟು ಕೂಡ ಒ ಸಿ ಬಿ ಅದನ್ನು ತೊಗೊಂಡು ಅಗೈನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಸೈನ್ ಥೀಟಾ ಆ್ಯಂಡ್ ಫೈಂಡ್ ಔಟ್ ಇಲ್ಲಿ ಒ ಸಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಬೇಕಾಗಿರುವಂಥದ್ದು ವರ್ಟಿಕಲ್ ಕಾಂಪೊನೆಂಟ್ ಅಂದರೆ ಈ ಲೈನ್ ಬೇಕಾಗಿರುತ್ತೆ. ಸೊ ಎ ಸಿ ಈಸ್ ಈಕ್ವಲ್ ಟು ಒ ಸಿ ಸೈನ್ ಥೀಟಾ ಆಗುತ್ತೆ. ಸೊ ಎಫ್ ಸೈನ್ ಥೀಟಾ ಅನ್ನೋದು ವರ್ಟಿಕಲ್ ಕಾಂಪೊನೆಂಟ್ ಆಗುತ್ತೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ವಿ ಹ್ಯಾವ್ ಟೂ forces and an angle. So whenever there is a two force and an angle, you need to use parallelogram of forces. So one force 100 Newton x direction ಹೋಗ್ತಾ ಇದೆ, another force 45 degree angle ಅಲ್ಲಿ ಹೋಗ್ತಾ ಇದೆ. So 100 Newton and 150 Newton. If you draw a parallelogram like this and if you draw resultant here, that is in the direction of theta, you need to find out r and theta here. So ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಯಾರಲೋಗ್ರಾಮ್ ಫೋರ್ಸಸ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಫಾರ್ಮುಲಾ ಇಸ್ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಇದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು ನೀವು ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ ಆರ್ ಎಸ್ 231.7. ಸಿಮಿಲರ್ಲಿ ಟ್ಯಾನ್ ಥೀಟಾ ಫಾರ್ಮುಲಾ ಕ್ಯೂ ಸೈನ್ ಆಲ್ಫಾ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಆಲ್ಫಾ. ಇಲ್ಲಿ ನಿಮಗೆ ಥೀಟಾ ಸಿಗುತ್ತೆ 27.3 ಡಿಗ್ರಿ. ಇಲ್ಲಿ 50 ನ್ಯೂಟನ್ನ 30 ಡಿಗ್ರಿ ಆ್ಯಂಗಲ್ಗೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸ್ ಆಗಿ ಎರಡೂ ಮಾಡಬೇಕಾಗುತ್ತೆ. 2.5 ಮಾರ್ಕ್ಸ್ 2.5 ಮಾರ್ಕ್ಸ್ ಇರುತ್ತೆ. ಫಸ್ಟ್ ನೀವು ಹಾರಿಜಾಂಟಲ್ ಆಗಿ ಮಾಡಿ, ಹಾರಿಜಾಂಟಲ್ಗೆ ರಿಸಾಲ್ವ್ ಮಾಡೋದಿದ್ರೆ ನಿಮ್ಗೇನು ಸಿಗುತ್ತೆ, ಯಾವ ಆ್ಯಂಗಲ್ ಅಂದರೆ ಏನು ಎಕ್ಸ್ ಆ್ಯಕ್ಸಿಸ್ಗೆ ಆ್ಯಂಗಲ್ ಇರೋದ್ರಿಂದ ಕಾಸ್ ಥೀಟಾ ಕಾಂಪೊನೆಂಟು ಎಕ್ಸ್ ಕಾಂಪೊನೆಂಟ್ ಆಗಿ ಬರುತ್ತೆ. ಯಾಕೆ ಅಲ್ಲೇ ಬರಬೇಕು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯಾವಾಗ ಆ್ಯಂಗಲ್ಲು ಯಾವ ಒಂದು ಡೈರೆಕ್ಷನ್ಗೆ ಫೋರ್ಸ್ ಹೋಗ್ತಾ ಇರುತ್ತೆ ಅನ್ನೋದ್ರ ಮೇಲೆ ಕಾಸ್ ಕಾಂಪೊನೆಂಟ್ ಡಿಸೈಡ್ ಆಗುತ್ತೆ. ಇಲ್ಲಿ ಎಕ್ಸ್ ಕಾಂಪೊನೆಂಟ್ ಆಗಿರೋದ್ರಿಂದ ಇಲ್ಲಿ ಆರ್ ಎಕ್ಸ್ ಅಥವಾ ಎಕ್ಸ್ ಕಾಂಪೊನೆಂಟ್ಗೆ ನಾವು ಕಾಸ್ ಥೀಟಾ ಯೂಸ್ ಮಾಡಬೇಕಾಗುತ್ತೆ, ಎಫ್ ಕಾಸ್ ಥೀಟಾ. ಸಿಮಿಲರ್ಲಿ ಫಾರ್ ವರ್ಟಿಕಲ್ ಕಾಂಪೊನೆಂಟ್ ವಿ ಶುಡ್ ಯೂಸ್ ಎಫ್ ಸೈನ್ ಥೀಟಾ. ಸೊ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಆರ್ ಎಕ್ಸ್ ಆ್ಯಂಡ್ ಆರ್ ವೈ. ಸಿಮಿಲರ್ಲಿ ಇಫ್ ದ ಸೇಮ್ ಫೋರ್ಸ್ ಆ್ಯಕ್ಟ್ಸ್ 30 ಡಿಗ್ರಿ ಟು ದ ವರ್ಟಿಕಲ್, ಸೊ ಇಲ್ಲಿ ನಿಮಗೆ ವೈ ಕಾಂಪೊನೆಂಟ್ ಏನಿರುತ್ತೋ ಅದು ಕಾಸ್ ಥೀಟಾ ಬರುತ್ತೆ, ಎಕ್ಸ್ ಕಾಂಪೊನೆಂಟ್ ಅಂತ ಇರುತ್ತೋ ಅದು ಸೈನ್ ಥೀಟಾ ಬರುತ್ತೆ. ಇದಿಷ್ಟು ನೀವು ರಿಮೆಂಬರ್ ಮಾಡ್ಕೋಬೇಕಾಗುತ್ತೆ. ಎಫ್ ಸೈನ್ ಥೀಟಾ ಮತ್ತು ಎಫ್ ಕಾಸ್ ಥೀಟಾ ಮಾಡಿ, ಎರಡೂ ಆನ್ಸರು ಉಲ್ಟಾ ಆಗುತ್ತೆ. So we have a problem, 3 concurrent forces of 120, 90 and 70 Newton acts at an angle of 30 degree, 120 degree and 240 degree. So calculate the resultant and the direction. So we have 3 forces here, 120 Newton, 190 Newton and 70 Newton at an angle of 30, 120 and 240. So remember here the angles are cumulative, not for the x-axis and y-axis or quadrant, it's not like quadrant. It is exactly 30 degree which is in first quadrant, 190 degree which is in second quadrant, 240 which is in third quadrant, and which is measured from the base x line. So in this case what you need to do is, if you are measuring from the base x line, you need to use for all the horizontal components. So remember here you need to use cos only. If it is only like this, if the forces are like this and and the angles are ಈ ಯಾವ ಕ್ವಾಡ್ರೆಂಟಲ್ಲಿರುತ್ತೋ ಆಯಾ ಕ್ವಾಡ್ರೆಂಟ್ಗಳಿಗೆ ಏನಾದರೂ ಹಾಕಿದ್ರೆ ಮಾತ್ರ ಕಾಸ್ ಕಾಂಪೊನೆಂಟ್ ವೈ ಕಾಂಪೊನೆಂಟ್ ಸೈನ್ ಕಾಂಪೊನೆಂಟ್ ಚೇಂಜ್ ಆಗುತ್ತೆ. ಇಲ್ಲಿ ನಿಮಗೆ ಫ್ರಮ್ ದ ಜೀರೋ ಲೈನಿಂದನೇ ಮೆಜರ್ ಆಗ್ತಿರೋದ್ರಿಂದ ಎಲ್ಲ ಹಾರಿಜೆಂಟಲ್ ಕಾಂಪೊನೆಂಟ್ನ ಕಾಸ್ ಅಂತ ತೊಗೋಬೇಕು, ಎಲ್ಲ ವರ್ಟಿಕಲ್ ಕಾಂಪೊನೆಂಟ್ನ ಸೈನ್ ಅಂತ ತೊಗೋಬೇಕು. ಆ್ಯಂಡ್ ರಿಮೆಂಬರ್ ಯು ನೀಡ್ ಟು ಯೂಸ್ ದ ಫುಲ್ ಆ್ಯಂಗಲ್ಸ್, ನಾಟ್ ಲೈಕ್ ರಿಮೈನಿಂಗ್ 90 + 30 ಆ ಥರ ಏನೂ ಹಾಕೋಗಿಲ್ಲ. ಸೊ ಆ ಥರ ಮಾಡಿದಾಗ ನಿಮಗೆ ರಿಸಲ್ಟೆಂಟ್ ಮತ್ತು ಡೈರೆಕ್ಷನ್ ಸಿಗುತ್ತೆ. 80.93 is the resultant magnitude and theta is 72.81 degree, and since sigma h and sigma v are both positive, we can say that it is in first quadrant. The resultant lies in first quadrant. So coming to the 10 marks question, which is very important for your examination point of view, you can see one application level question. ಇಲ್ಲಿ ಯಾವುದೋ ಒಂದು ಕೇಬಲ್ ಇದೆ, ಆ ಕೇಬಲು 80 ನ್ಯೂಟನ್ inclined at 30 degree to the horizontal towards left ಅಂತ ಕೊಟ್ಟಿದ್ದಾರೆ. If they provide diagram it is okay, otherwise you need to construct this diagram, force diagram ಅಥವಾ ಸ್ಪೇಸ್ ಡಯಾಗ್ರಾಮ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಅಂದರೆ 4 ಕ್ವಾಡ್ರೆಂಟ್ ಇದ್ದರೆ,
ಸೊ ಒಂದು ಕ್ವಾಡ್ರೆಂಟಲ್ಲಿ ನೋಡಿ ಫಸ್ಟ್ ಫೋರ್ಸು 80 ನ್ಯೂಟನ್ ಅಟ್ 35 ಡಿಗ್ರಿ ಟು ದ ಹಾರಿಜಾಂಟಲ್ ಇಲ್ಲಿಗಿದೆ. ದಿಸ್ ಇಸ್ 80 ನ್ಯೂಟನ್. 60 ನ್ಯೂಟನ್ ಅಟ್ 50 ಡಿಗ್ರಿ ಇನ್ನು ಆಪೋಸಿಟ್ ಡೈರೆಕ್ಷನ್. ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಯಾವುದು? ಇದು. ಸೊ 50 ಡಿಗ್ರಿಗೆ 60 ನ್ಯೂಟನ್ ಇದೆ. ಇದೆರಡು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ರೆ ಇನ್ನು ಹಾರಿಜಾಂಟಲ್ ಕಾಂಪೊನೆಂಟ್ ವರ್ಟಿಕಲ್ ಕಾಂಪೊನೆಂಟ್ ತುಂಬ ಸುಲಭ. ಸಿಗ್ಮಾ ಎಚ್ ಮತ್ತು ಸಿಗ್ಮಾ ವಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಸ್ಟು ರಿಸಾಲ್ವ್ ಮಾಡಿ 2 ಮಾರ್ಕ್ಸ್ಗೆ, ಆಮೇಲೆ ಸಿಗ್ಮಾ ಎಚ್ ಮತ್ತು ಸಿಗ್ಮಾ ವಿ ಕಂಡಿಡೀರಿ, ರಿಸಲ್ಟೆಂಟ್ ಮತ್ತು ಡೈರೆಕ್ಷನ್ ಕಂಡಿಡೀರಿ, ಆ್ಯಂಡ್ ಹೌ ದಿಸ್ ಅನಾಲಿಸಿಸ್ ಇಸ್ ಯೂಸ್ಫುಲ್ ಇನ್ ದ ಡಿಸೈನ್ ಆಫ್ ಕೇಬಲ್ಸ್ ಆ್ಯಂಡ್ ಸಪೋರ್ಟ್ ಅನ್ನೋದನ್ನು ಬರಿಬೇಕಾಗುತ್ತೆ ಫಾರ್ 10 ಮಾರ್ಕ್ಸ್. ಸೊ ಬಿಫೋರ್ ದ್ಯಾಟ್ ಯು ಕ್ಯಾನ್ ಸಿ ಹಿಯರ್ ದ ಹಾರಿಜಾಂಟಲ್ ಕಾಂಪೊನೆಂಟ್ ಏನಾಗುತ್ತೆ, ಫಸ್ಟ್ ಫೋರ್ಸು ಈ ಕಡೆಯಿಂದ ತೊಗೊಳ್ಳೋಣ ಫಸ್ಟ್ ಕ್ವಾಡ್ರೆಂಟಿಂದ. ಸೊ ಹಾರಿಜಾಂಟಲ್ ಕಾಂಪೊನೆಂಟು ಆ್ಯಂಗಲ್ ಇಲ್ಲಿರೋದ್ರಿಂದ ಸೊ ದಿಸ್ ವಿಲ್ ಬಿ ಎಫ್ ಕಾಸ್ ಥೀಟಾ ಆ್ಯಂಡ್ ದ ವರ್ಟಿಕಲ್ ಕಾಂಪೊನೆಂಟ್ is f sin theta. Similarly here also this one is f cos theta and the vertical components f sin theta ಆಗುತ್ತೆ. ಇಲ್ಲಿ ಟುವರ್ಡ್ಸ್ ರೈಟ್ ಇರೋದ್ರಿಂದ ಫಸ್ಟ್ ಒನ್ನ ನಾವು ಪಾಸಿಟಿವ್ ಹಾಕಿದ್ದೀನಿ 60 cos 50, ಸೆಕೆಂಡ್ ಒನ್ನು ಟುವರ್ಡ್ಸ್ ಲೆಫ್ಟ್ ಇರೋದ್ರಿಂದ ನೆಗೆಟಿವ್ ಸಿಂಬಲ್ ಹಾಕಿದ್ದೀನಿ 80 cos 35. ಯು ವಿಲ್ ಗೆಟ್ ಸಿಗ್ಮಾ ಎಚ್ ಇನ್ ನೆಗೆಟಿವ್. ಸಿಮಿಲರ್ಲಿ ಎರಡು ಕೂಡ ಪಾಸಿಟಿವ್ ವೈಸ್ ಇರೋದ್ರಿಂದ ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ನೋ ಮೈನಸ್ ಇನ್ ದಿಸ್. ಸೊ ನೆಗೆಟಿವ್ ಯಾವುದು ಇಲ್ಲದೆ ಇರೋದ್ರಿಂದ ಯು ವಿಲ್ ಗೆಟ್ ಎ ಪಾಸಿಟಿವ್ ಆನ್ಸರ್. ಆ್ಯಂಡ್ ದ ರಿಸಲ್ಟೆಂಟ್ ಸಿಗುತ್ತೆ 95.73 ಆ್ಯಂಡ್ ದ ಆ್ಯಂಗಲ್ ಆಲ್ಸೋ ಇಟ್ ಕಮ್ಸ್. ನೋಡಿ ಆ್ಯಂಗಲ್ಗೆ ಸ್ಟಾಪ್ ಮಾಡೋಂಗಿಲ್ಲ ನೀವು. ಇಲ್ಲಿ ಸಿಗ್ಮಾ ಎಚ್ ಮತ್ತು ಸಿಗ್ಮಾ ವಿದು ಸೈನ್ ಕನ್ವೆನ್ಷನ್ ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ಸಿಗ್ಮಾ ಎಚ್ ನೆಗೆಟಿವ್ ಇರೋದ್ರಿಂದ ಐದರ್ ಇಟ್ ಇಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಆರ್ ಫೋರ್ತ್ ಕ್ವಾಡ್ರೆಂಟ್, ಆ್ಯಂಡ್ ಸಿಗ್ಮಾ ವಿ ಪಾಸಿಟಿವ್ ಇರೋದ್ರಿಂದ ಇಟ್ ಶುಡ್ ಬಿ ಅ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇದನ್ನು ನೀವು ಕರೆಕ್ಟಾಗಿ ಬರೆದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ 180ಇಂದ ಬಂದಿರುವಂಥ ಆನ್ಸರ್ನ ಮೈನಸ್ ಮಾಡಿ 106.37 ಮೆಜರ್ಡ್ ಫ್ರಮ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿಂದ ಮೆಜರ್ ಮಾಡಬೇಕಾಗುತ್ತೆ. ಇನ್ನು ಲಾಸ್ಟ್ 2 ಮಾರ್ಕ್ಸ್ಗೆ ಅಪ್ಲಿಕೇಶನ್ ಇನ್ ದ ಡಿಸೈನ್ ಆಫ್ ಕೇಬಲ್ಸ್ ಆ್ಯಂಡ್ ಸಪೋರ್ಟ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟಿಂದ ಡಿಸೈನ್ ಮಾಡೋದ್ರಿಂದ ಇಂಜಿನಿಯರ್ಸ್ಗೆ ಎಷ್ಟು ಲೋಡ್ ಬೀಳ್ತಾ ಇದೆ ಕೇಬಲ್ಸ್ ಮತ್ತು ಸಪೋರ್ಟ್ ಮೇಲೆ ಅಂತ ಸಿಗುತ್ತೆ. ಅವಾಗ ಸರಿಯಾಗಿರೋ ಕರೆಕ್ಟ್ ಕೇಬಲ್ ಸೈಜು, ಸೇಫ್ ಸಪೋರ್ಟ್ ಡಿಸೈನು, ಸ್ಟ್ರಕ್ಚರಲ್ ಫೇಲ್ಯೂರಿಂದ ಪ್ರಿವೆಂಟ್ ಮಾಡೋದಾಗಿರ್ಬೋದು, ಅಥವಾ ಬ್ರಿಡ್ಜಸ್ಸು, ಕ್ರೇನ್ಸು, ಟವರ್ಸ್ ಮತ್ತು ರೂಫ್ ಸ್ಟ್ರೆಚಸ್ಸಲ್ಲೆಲ್ಲ ಏನೇನೆಲ್ಲ ಲೋಡ್ಗಳನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಐಡಿಯಾ ಬರುತ್ತೆ. ಸಿಮಿಲರ್ ಟು ದಿಸ್ ವಿ ಹ್ಯಾವ್ ಅನದರ್ ಪ್ರಾಬ್ಲಮ್ ಹಿಯರ್. ಸೊ ಇಲ್ಲಿ ನೋಡೋದಾದರೆ ನೀವು ಈ ಒಂದು ಬ್ರ್ಯಾಕೆಟಲ್ಲೂ ಕೂಡ ಸಿಮಿಲರ್ ಎರಡು ಫೋರ್ಸ್ ಇದೆ, ಒಂದು ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆ್ಯಂಡ್ ಟುವರ್ಡ್ಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್. ಸೊ ಇಲ್ಲಿ ಅಗೈನ್ ಯು ನೀಡ್ ಟು ರಿಸಾಲ್ವ್ ಇನ್ ಟು 2 ಫೋರ್ಸಸ್. ಒನ್ ಇಸ್ ದಿಸ್ ಆ್ಯಂಡ್ ಅನದರ್ ಒನ್ ಇಸ್ ದಿಸ್. ದಿಸ್ ಇಸ್ 25 ಡಿಗ್ರಿ. ಸೊ ಇಲ್ಲಿ ನಿಮಗೆ ಡೌನ್ವರ್ಡ್ಸ್ ಆ್ಯಂಡ್ ರೈಟ್ವರ್ಡ್ಸ್ ಇರೋದ್ರಿಂದ ಸೊ ಎಫ್ ಕಾಸ್ ಥೀಟಾ ಇಲ್ಲಿ ಬರುತ್ತೆ, ಎಫ್ ಸೈನ್ ಥೀಟಾ ಮೈನಸಲ್ಲಿ ಬರುತ್ತೆ ಬಿಕಾಸ್ ಟುವರ್ಡ್ಸ್ ಡೌನ್ವರ್ಡ್ಸ್. ಸೊ ಒಂದು 110 ಇದೆ, ಇನ್ನೊಂದು ಪಾಸಿಟಿವ್ 90 ಕಾಸ್ 25 ಬರುತ್ತೆ. ಸಿಮಿಲರ್ಲಿ ವರ್ಟಿಕಲ್ ಆಗಿ ಮಾಡಿದಾಗ ನಿಮಗೆ ಇಲ್ಲಿ ಫಸ್ಟ್ ಫೋರ್ಸ್ಗೆ ಯಾವುದೇ ಥರ ವರ್ಟಿಕಲ್ ಕಾಂಪೊನೆಂಟ್ ಇಲ್ಲದೆ ಇರೋದ್ರಿಂದ 0 ಆಗುತ್ತೆ. ಸೊ ಹಾರಿಜಾಂಟಲ್ ಕಾಂಪೊನೆಂಟು, ವರ್ಟಿಕಲ್ ಕಾಂಪೊನೆಂಟು ಮೈನಸಲ್ಲಿ ಬರುತ್ತೆ 90 sin 25. ಫೈಂಡ್ ಔಟ್ ದ ರಿಸಲ್ಟೆಂಟ್ ಆ್ಯಂಡ್ ಫೈಂಡ್ ಔಟ್ ದ ಡೈರೆಕ್ಷನ್ ಬೇಸ್ಡ್ ಆನ್ ದ ನೆಗೆಟಿವ್ ಪಾಸಿಟಿವ್ ಸೈನ್ ಆಫ್ ದಿಸ್. ವಿ ಕ್ಯಾನ್ ಸೇ ಇಟ್ ಇಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. 360 ಡಿಗ್ರಿನ ಮೈನಸ್ ಮಾಡಿ ಯು ವಿಲ್ ಗೆಟ್ 348.76 ಡಿಗ್ರಿ ಮೆಜರ್ಡ್ ಫ್ರಮ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಸೊ ಈ ಥರ ಡಿಸೈನ್ ಮಾಡೋದ್ರಿಂದ ಅವ್ರಿಗೆ ಟೆನ್ಷನ್ನು, ಕಂಪ್ರೆಷನ್ ಮತ್ತು ಬೆಂಡಿಂಗ್ ಬ್ರ್ಯಾಕೆಟಲ್ಲಿ ಯಾವ್ಯಾವ ಥರ ಆಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಅದ್ರ ಮೇಲೆ ಸ್ಟ್ರೆಂತು, ಸೈಜು, ಥಿಕ್ನೆಸ್ಸು ಮತ್ತು ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು ಈ ಒಂದು ಸಪೋರ್ಟು ನೀಟಾಗಿ ಸ್ಟೇಬಲ್ ಆಗಿರೋದಕ್ಕೆ ಅನ್ನೋದಕ್ಕೊಂದು ಒಂದು ಐಡಿಯಾ ಸಿಗುತ್ತೆ. ಸೊ ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿ ಸೊ ದಟ್ ಯು ಕ್ಯಾನ್ ಏಬಲ್ ಟು ಸಾಲ್ವ್ ಎನಿ ಟೈಪ್ ಆಫ್ ಪ್ರಾಬ್ಲಮ್ ಫ್ರಮ್ ದ ಫೋರ್ಸ್ ಅನಾಲಿಸಿಸ್. ಐ ಹೋಪ್ ಈ ಒಂದು ವಿಡಿಯೋ ಸೆಷನ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಗೋ ಬ್ಯಾಕ್ ಟು ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಲ್ಲಿ ಅಥವಾ ಏನೇ ಕ್ಲಾರಿಫಿಕೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಯು ಕ್ಯಾನ್ ಮೆಸೇಜ್ ಮೀ. ಐ ಆಮ್ ಹ್ಯಾಪಿ ಟು ಆನ್ಸರ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ದ ನೆಕ್ಸ್ಟ್ ಅಪ್ಕಮಿಂಗ್ ಸೆಕೆಂಡ್ ಚಾಪ್ಟರ್ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್.